ನಮಸ್ತೆ, ಅಗಮ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ದೋಸೆಗೆ ಆಲೂಗಡ್ಡೆ ಬದಲಾಗಿ ಈರುಳ್ಳಿ ಸಾಗು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಈರುಳ್ಳಿನ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಉದ್ದುದ್ದಕ್ಕೆ ಹೆಚ್ಕೊಳ್ಳಿ. ಒಂದು ಬಾಣಲೆಯಲ್ಲಿ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಇಂಗು, ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದ್ರ ತಕ್ಕಂಗೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದಕ್ಕೆ ಬೇಕಾಗಿರೋಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಖಾರ ಪುಡಿನ ಯೂಸ್ ಮಾಡ್ಬೋದು, ಬಟ್ ಟೇಸ್ಟ್ ಕೊಡೋದು ಹಸಿಮೆಣಸಿನ್ಕಾಯಿ. ಅದಕ್ಕೆ ಕರಿಬೇವು, ಕೊತ್ತಂಬರಿ ಹಾಕಿ 1-2 ಮಿನಿಟ್ಸ್ ಮುಚ್ಚಿಡಿ. ಅದಕ್ಕೆ ಬೇಕಾಗಿರೋವಂಥ ಸಾಗಿಗೆ ಹುರಿಗಡಲೆ ಅಂದರೆ ಪುಟಾಣಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಈರುಳ್ಳಿ ಬೆಂದಿರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಈ ಪೇಸ್ಟನ್ನ ಹಾಕಿ ಚೆನ್ನಾಗಿ ತಿರುಗಿಸಿ 1-2 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಸಾಗು ರೆಡಿ. ಅದಕ್ಕೆ ಜೊತೆಗೆ ದೋಸೆ ಬೇಕಲ್ವಾ, ಹಾಗಾಗಿ ಕ್ರಿಸ್ಪಿ ದೋಸೆ ಹಾಕಿ ಆ ದೋಸೆ ಬದಲಾಗಿ ನೀವು ಪೂರಿ ಚಪಾತಿಗೂ ಯೂಸ್ ಮಾಡ್ಕೋಬೋದು ಈ ಪಲ್ಯನ. ಆ ದೋಸೆ ಮೇಲೆ ಬಿಸಿ ಬಿಸಿ ಆಗಿರುವಂಥ ಸಾಗನ್ನ ಹಾಕ್ಕೊಂಡು ಒಂದು ಸ್ಪೈಸಿ ಚಟ್ನಿನ ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೇಗಿತ್ತು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಟ್ರೈ ಮಾಡಿ. ನಮ್ಮ ಅಗಮ್ಯ ಕಿಚನ್ನ ಫಾಲೋ ಮಾಡಿ. ಇದೇ ಥರ ನೆಕ್ಸ್ಟ್ ರೆಸಿಪಿ ಜೊತೆಗೆ ಬರ್ತೀನಿ.